ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಇವತ್ತಿನ ವಿಡಿಯೋ ಬಂದುಬಿಟ್ಟು ಕಾಪಿ ಪೇಸ್ಟ್ ಚಾನಲ್ ಐಡಿಯಾನ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಇದು ತುಂಬಾ ಈಸಿ ಹಾಗೂ ತುಂಬ ಟ್ರೆಂಡಿಂಗಲ್ಲಿದೆ. ಈ ಮೇನ್ ಪಾರ್ಟ್ ಬಂದು ಎಡಿಟಿಂಗ್ನ ಮಿಸ್ ಮಾಡ್ಕೋಬೇಡಿ ಗೈಸ್. ಹೇಗೆ ವಿಡಿಯೋನ ಡೌನ್ಲೋಡ್ ಮಾಡೋದು, ಹೇಗೆ ಅಪ್ಲೋಡ್ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಗೈಸ್. ನೀವು ಏನು ಮಾಡ್ತೀರಾ ಅಂದರೆ ವಿಡಿಯೋನ ಅರ್ಧಂಬರ್ಧ ನೋಡ್ತೀರಾ, ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ವಿಡಿಯೋನ ಡೌನ್ಲೋಡ್ ಮಾಡಿಕೊಂಡು ಅಪ್ಲೋಡ್ ಮಾಡಿಬಿಡ್ತೀರಾ. ಹೀಗೆ ಮಾಡೋದ್ರಿಂದ ಇದು 100% ಕಾಪಿ ಪೇಸ್ಟ್ ಅಂತ ಬರುತ್ತೆ. ಸೊ ಗೈಸ್, ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಬನ್ನಿ ಗೈಸ್, ವಿಡಿಯೋನ ಶುರು ಮಾಡೋಣ. ಸಿಂಪ್ಲಿ ಪ್ಲೇಸ್ಟೋರ್ ಮೇಲೆ ಕ್ಲಿಕ್ ಮಾಡಿ ಪ್ರಿಂಟೆಸ್ಟ್ ಅನ್ನೋ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಗೈಸ್, ಈ ಥರ ಇರುತ್ತೆ ನೋಡಿ. ಆಲ್ರೆಡಿ ನಾನು ವೀಡಿಯೋನ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಓಪನ್ ಅಂತ ತೋರಿಸ್ತಿದೆ. ಸೊ ಓಪನ್ ಅಂತ ಇನ್ಸ್ಟಾಲ್ ಅಂತ ಇರುತ್ತೆ, ಇನ್ಸ್ಟಾಲ್ ಮಾಡಿಕೊಂಡು ಓಪನ್ ಮಾಡ್ಕೊಳ್ಳಿ. ಸೊ ಗೈಸ್, ಇಲ್ಲಿ ಸಿಂಪ್ಲಿ ಹೋಮ್ ಅಂದರೆ ಸರ್ಚ್ ಮೇಲೆ ಕ್ಲಿಕ್ ಮಾಡಿ, ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಗೈಸ್ ಲಿಟಲ್ ಕೃಷ್ಣ ವೀಡಿಯೋಸ್ ಅಂತ ಸರ್ಚ್ ಮಾಡಿ. ಸೊ ತುಂಬ ವೀಡಿಯೋಸ್ ಬರುತ್ತೆ. ನಿಮಗೆ ಯಾವ ವಿಡಿಯೋ ಬೇಕು ಅದನ್ನು ನೋಡಿ ಗೈಸ್. ಈ ಥರ ತುಂಬ ವೀಡಿಯೋಸ್ ಬರುತ್ತೆ. ಸೊ ನಿಮಗೆ ಯಾವ್ದು ಬೇಕೋ ಆ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಶೇರ್ ಬಟನ್ ಕಾಣಿಸ್ತಾ ಇದೆಯಲ್ಲ ಗೈಸ್, ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ವಿಡ್ಮೇಟ್ ಅಂತ ನನಗೆ ಫಸ್ಟೇ ತೋರಿಸ್ತಿದೆ. ಸೊ ಗೈಸ್, ನೀವು ವಿಡ್ಮೇಟ್ ಆ್ಯಪ್ನ ಯೂಸ್ ಮಾಡ್ತಿದ್ರೆ ಮಾತ್ರ ಹೀಗೆ ತೋರಿಸುತ್ತೆ. ಯೂಸ್ ಮಾಡ್ತಿಲ್ಲ ಅಂದರೆ ಇಲ್ಲೆಲ್ಲೂ ಶೋ ಆಗೋಲ್ಲ. ಸೊ ಇಲ್ಲಿ ಮೋರ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ಗೈಸ್, ಇಲ್ಲಿರುತ್ತೆ ವಿಡ್ಮೇಟ್ ಅನ್ನೋ ಆ್ಯಪು. ನೋಡಿ ಗೈಸ್, ಇಲ್ಲಿದೆ. ಇಲ್ಲಿದೆ. ಸೊ ಇದ್ರ ಮೇಲೆ ಸಿಂಪ್ಲಿ ಕ್ಲಿಕ್ ಮಾಡಿ. ತಗೋತಾ ಈಗ ಬ್ಯಾಕ್ ಬಂದ್ಬಿಡೋಣ. ಮತ್ತು ಶೇರ್ ಮೇಲೆ ಕ್ಲಿಕ್ ಮಾಡಿ, ವಿಡ್ಮೇಟ್ ಮೇಲೆ ಕ್ಲಿಕ್ ಮಾಡೋಣ. ನೋಡಿ ಗೈಸ್, ಇನ್ನು ಅನಲೈಸ್ ಅಂತ ಬರುತ್ತೆ. ಅನಲೈಸ್ ಆಗ್ತಾಯಿದೆ. ಅನಲೈಸ್ ಆಗ್ತಾ ತಕ್ಷಣ ಇಲ್ಲಿ ಡೌನ್ಲೋಡ್ ಅಂತ ಕೇಳುತ್ತೆ. ಒಂದೊಂದು ಸಲ ಕೇಳುತ್ತೆ, ಒಂದೊಂದು ಸಲ ಕೇಳಲ್ಲ. ಸೊ ಡೌನ್ಲೋಡ್ ಅಂತ ಕೇಳ್ತಿದೆ ಇವಾಗ. ಸೊ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ಡೌನ್ಲೋಡ್ ಮಾಡಿ. ಸೊ ವಿಡಿಯೋ ನಿಮಗೆ ಎಷ್ಟು GB ಬೇಕಾದರೂ ಡೌನ್ಲೋಡ್ ಮಾಡ್ಕೋಬೋದು. ಸೊ ನೀವು GB ಕಡಿಮೆ ಮಾಡ್ಕೋಬೇಕು ಅಂದರೆ ಕಡಿಮೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಕೆಳಗಿರುತ್ತೆ ಸ್ಕ್ರೋಲ್ ಮಾಡಿ ಕಡಿಮೆ ಸೆಲೆಕ್ಟ್ ಮಾಡಿ. ಸೊ ಡೌನ್ಲೋಡ್ ಮಾಡಿ ಅಂತ ತೋರಿಸ್ತಿದೆ. ಡೌನ್ಲೋಡ್ ಮಾಡಿ ಸಿಂಪ್ಲಿ ಕ್ಲಿಕ್ ಮಾಡಿ. ಸೊ ಆಲ್ರೆಡಿ ನಾನೊಂದು ವೀಡಿಯೋನ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಸೊ ವಿಡಿಯೋ ಡೌನ್ಲೋಡ್ ಮಾಡ್ಕೊಂಡಿದ್ದು ಎಲ್ಲಿರುತ್ತೆ, ನಮಗೆ ಹೇಗೆ ಸಿಗುತ್ತೆ ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಗೈಸ್, ಸಿಂಪ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇದು ಗ್ಯಾಲ್ರಿಲಿ ವೀಡಿಯೋ ಸೇವ್ ಆಗಿರುತ್ತೆ. ಸೊ ನಾವು ಗ್ಯಾಲ್ರಿಗೆ ಹೋಗೋಣ. ಸಿಂಪ್ಲಿ ನೋಡಿ ಗೈಸ್, ವಿಡಿಯೋ ನಾನು ಆಲ್ರೆಡಿ ಒಂದು ಸೇವ್ ಮಾಡಿಟ್ಕೊಂಡಿದ್ದೀನಿ. ಸೊ ಇದನ್ನು ಹೇಗೆ ಎಡಿಟ್ ಮಾಡೋದು, ಯಾವ ಆ್ಯಪಲ್ಲಿ ಎಡಿಟ್ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸಿಂಪ್ಲಿ ಪ್ಲೇಸ್ಟೋರಿಗೆ ಹೋಗ್ಬಿಟ್ಟು ಇನ್ಶಾಟ್ ಅನ್ನೋ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ಆಲ್ಮೋಸ್ಟ್ ಎಲ್ಲರ ಹತ್ರ ಇರುತ್ತೆ ಇನ್ಶಾಟ್ ಅನ್ನೋ ಆ್ಯಪು. ಇಲ್ಲ ಅಂದವರು ಇನ್ಶಾಟ್ ಅನ್ನೋ ಆ್ಯಪನ್ನು ಪ್ಲೇಸ್ಟೋರಿಗೆ ಹೋಗಿ ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳೋಣ. ಸಿಂಪ್ಲಿ ವಿಡಿಯೋ ಮೇಲೆ ಕ್ಲಿಕ್ ಮಾಡೋಣ, ನ್ಯೂ ಮೇಲೆ ಕ್ಲಿಕ್ ಮಾಡೋಣ. ನೀವು ಯಾವ ವಿಡಿಯೋನ ಡೌನ್ಲೋಡ್ ಮಾಡ್ಕೊಂಡಿದ್ರಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾವು ಒಂದು ವೀಡಿಯೋನ ಡೌನ್ಲೋಡ್ ಮಾಡ್ಕೊಂಡು, ನೀವು ಒಂದಲ್ಲ ತುಂಬ ವೀಡಿಯೋನ ಡೌನ್ಲೋಡ್ ಮಾಡ್ಕೊಳ್ಳಿ. ಯಾವ ವೀಡಿಯೋನ ಫಸ್ಟ್ ಹಾಕಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಫಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಕೆಂಡ್ ಯಾವುದು ಸೆಕೆಂಡ್. ಇಲ್ಲಾಂದರೆ ಆ ಥರ ಕನ್ಫ್ಯೂಸ್ ಆಗುತ್ತೆ ಅಂದರೆ ಒಂದು ವೀಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದು ವೀಡಿಯೋನ ಸೆಲೆಕ್ಟ್ ಮಾಡ್ಕೊಂಡು ಸ್ವೈಪ್ ಮಾಡ್ಕೊಂಡು ಲಾಸ್ಟ್ ಎಂಡ್ವರೆಗೆ ಬನ್ನಿ. ಇನ್ನೊಂದು ವೀಡಿಯೋನ ಹಾಕಬೇಕು ಅಂದರೆ ಇಲ್ಲಿ ಪ್ಲಸ್ ಐಕನ್ ಕಾಣಿಸ್ತಾ ಇದೆಯಲ್ಲ, ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ವಿಡಿಯೋ ಆ್ಯಂಡ್ ಫೋಟೋ. ನೋಡಿ ಗೈಸ್, ನಿಮಗೆ ಯಾವ ವಿಡಿಯೋ ಬೇಕೋ ಅದನ್ನು ಮತ್ತೊಂದು ಸಲ ಇದನ್ನು ಬೇಕು ಅಂದರೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ ಗೈಸ್, ನೆಕ್ಸ್ಟ್ ಬಂತು. ಸೊ ನನಗೆ ಇದು ಬೇಡ. ಸೊ ಇಲ್ಲಿ ಸಿಂಪ್ಲಿ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಡಿಲೀಟ್ ಮಾಡ್ತೀನಿ. ಸೊ ಡಿಲೀಟ್ ಆಯಿತು. ಸೊ ನನಗೆ ಇದೊಂದೇ ಸಾಕು ಈಗ. ತುಂಬ ಓಕೆ. ಸೊ ಗೈಸ್, ನಾನು ಈಗ ಇದನ್ನು ಹೀಗೆ ಅಪ್ಲೋಡ್ ಮಾಡಿಬಿಟ್ಟು ಕಾಪಿ ಪೇಸ್ಟ್ ಅಂತ ಬಂದ್ಬಿಡುತ್ತೆ. ಸೊ ಗೈಸ್, ಇಲ್ಲಿ ನಿಮ್ಮ ಯೂಟ್ಯೂಬ್ ಚಾನಲ್ ಟೆಸ್ಟನ್ನು ಬರೀಬೇಕು. ಸೊ ಟೆಸ್ಟ್ ಮೇಲೆ ಕ್ಲಿಕ್ ಮಾಡೋಣ. ಸಿಂಪ್ಲಿ ಏನು ನಿಮ್ಮ ಯೂಟ್ಯೂಬ್ ಚಾನಲ್ನ ಏನು ನೇಮ್ ಕೊಟ್ಟಿದ್ದೀರಾ ಅದನ್ನು ನೀವು ಬರೀರಿ.
ಸಿಂಪಲ್ ನಾ ಇಲ್ಲಿ ಮಾನು ಅಂತ ಬರ್ತೀನಿ. ಓಕೆ ರೈಟ್. ನಿಮಗೆ ಇಲ್ಲಿ ಟೆಸ್ಟ್ ಮೇಲೆ ಹೋಗ್ಬಿಟ್ಟು ನಿಮಗೆ ಯಾವುದಾದ್ರು ನೋಡಿ ಪ್ಲೇ ಮಾಡಿ ನೋಡಿ ಇಷ್ಟಕ್ಕೆ ಬರುತ್ತೆ. ಸೊ ನಿಮಗೆ ವೀಡಿಯೋ ಫುಲ್ ಬೇಕು, ವೀಡಿಯೋ ಫುಲ್ ಮಾನು ಅಂತ ಬೇಕು, ಇದು ಅಡ್ಜಸ್ಟ್ ಮಾಡ್ಕೊಳ್ಳಿ ಫಸ್ಟ್. ವೀಡಿಯೋ ಫುಲ್ ಮಾನು ಅಂತ ಬೇಕು ಅಂದರೆ ವೀಡಿಯೋ ಎಂಡ್ವರೆಗೆ ಬನ್ನಿ, ಸ್ವೈಪ್ ಮಾಡಿ ಗೈಸ್. ನೋಡಿ ವೀಡಿಯೋ ಎಲ್ಲಿವರೆಗಿದೆ ಅಲ್ಲಿವರೆಗೂ ಸ್ವೈಪ್ ಮಾಡ್ಕೊಬನ್ನಿ. ಸೊ ಗೈಸ್ ವೀಡಿಯೋ ಎಂಡ್ವರೆಗೂ ಬರುತ್ತೆ. ಇದಕ್ಕೆ ಈಗ ನಾವು ಮ್ಯೂಸಿಕ್ ಹಾಕಬೇಕು. ಸಾಂಗ್ ಹೇಗೆ ಹಾಕೋದು ಅಂದರೆ ನೋಡಿ ಇಲ್ಲಿ ಸಾಂಗ್ ಇಲ್ಲ, ಮ್ಯೂಸಿಕ್ ಹಾಕಬೇಕು. ಅದು ಹೇಗೆ ಅಂದರೆ ಸೊ ಇಲ್ಲಿ ಕಾಣಿಸ್ತಿದೆಯಲ್ಲ ಆಡಿಯೋ, ಅದ್ರ ಮೇಲೆ ಕ್ಲಿಕ್ ಮಾಡಿ ಸಿಂಪ್ಲಿ ಮ್ಯೂಸಿಕ್ಕು ಎಫೆಕ್ಟು ರೆಕಾರ್ಡ್ ಅಂತ ಇರುತ್ತೆ. ಸೊ ನೀವು ಓನ್ ವಾಯ್ಸ್ ಕೊಟ್ಟು ರೆಕಾರ್ಡ್ ಮಾಡ್ತೀವಿ ಅಂದರೆ ರೆಕಾರ್ಡ್ ಮಾಡ್ಬೋದು. ಸೊ ನಾನು ಇಲ್ಲಿ ಮ್ಯೂಸಿಕ್ಕನ್ನು ಸೆಲೆಕ್ಟ್ ಮಾಡ್ಕೋತೀನಿ. ನೋಡಿ ಇಲ್ಲಿ ತುಂಬ ಮ್ಯೂಸಿಕ್ ಇದೆ. ಸೊ ನಿಮಗೆ ಇದು ಯಾವುದು ಬೇಡ ಅಂದರೆ ಗ್ಯಾಲ್ರಿಗೆ ಹೋಗ್ಬೋದು. ಸೊ ನಾನು ಗ್ಯಾಲ್ರಿಲೇ ಮ್ಯೂಸಿಕ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಸೊ ಗ್ಯಾಲ್ರಿಗೆ ಹೋಗ್ತೀನಿ, ಇಲ್ಲಿ ವೀಡಿಯೋಸ್ ಅಂತ ಇರುತ್ತೆ, ನಿಮ್ಗೆ ಯಾವ ವೀಡಿಯೋ ಬೇಕೋ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಗೈಸ್ ಆಯಿತು ಗೈಸ್. ಓಕೆ ನಿಮಗೆ ಎಫೆಕ್ಟ್ ಬೇಕು ಅಂದರೆ ಎಫೆಕ್ಟ್ ಅಂತ ಇಲ್ಲಿ ನೆಕ್ಸ್ಟ್ ಎಫೆಕ್ಟ್ ಅಂತ ಇರುತ್ತೆ. ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ಗೈಸ್ ಈ ಥರ ಎಫೆಕ್ಟ್ ಇರುತ್ತೆ. ಈ ಥರ ಯಾವ ಎಫೆಕ್ಟ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ತುಂಬ ಎಫೆಕ್ಟ್ ಇದೆ. ನಾನೊಂದು ಎಫೆಕ್ಟ್ನ ಸೆಲೆಕ್ಟ್ ಮಾಡ್ಕೊಂಡು ತೋರಿಸ್ತೀನಿ. ನೋಡಿ ಗೈಸ್ ಇಲ್ಲಿ ರೈಟ್ ಮೇಲೆ ಕ್ಲಿಕ್ ಮಾಡಿ. ಇದು ವೀಡಿಯೋ ಫಸ್ಟ್ ಮಾತ್ರ ಬೇಕು ಅಂದರೆ ಇಷ್ಟೇ ಇರಲಿ, ಇಲ್ಲ ಕೊನೆವರೆಗೂ ಬೇಕು ಅಂದರೆ ವೀಡಿಯೋ ಎಂಡ್ ಬಂದುಬಿಟ್ಟು ಸ್ವೈಪ್ ಮಾಡ್ಕೊಳ್ಳಿ. ನಂಗೆ ವೀಡಿಯೋ ಎಂಡ್ವರೆಗೂ ಬೇಕು, ಸೊ ಸ್ವೈಪ್ ಮಾಡ್ಕೊಳ್ಳಿ. ನೋಡಿ ಗೈಸ್ ಈ ಥರ ಬರುತ್ತೆ. ಇಲ್ಲಿ ತುಂಬ ಫಿಲ್ಟರ್ ಇದೆ, ಯಾವ ಬೇಕಾದರೂ ನೀವು ಸೆಲೆಕ್ಟ್ ಮಾಡಿಕೊಂಡು ಅಪ್ಲೋಡ್ ಮಾಡ್ಕೋಬೋದು. ಸೊ ವಾಯ್ಸ್ ನನಗೆ ಇದೆ ಇಲ್ಲಿ, ಸಿಂಪ್ಲಿ ಇದು ಬೇಡ. ಸೊ ಈಗ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ಇದು ನನಗೆ ಬೇಡ, ಡಿಲೀಟ್ ಮಾಡ್ಕೋಬೇಕು. ಹೇಗೆ ಡಿಲೀಟ್ ಮಾಡ್ಬೋದು ಅದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಅದನ್ನು. ಸೊ ಇಲ್ಲಿ ನೋಡಿ ಎಫೆಕ್ಟು ಈ ಥರ ಎಲ್ಲ ಇರುತ್ತೆ, ತುಂಬ ಎಡಿಟು ಆ ಥರ. ಇಲ್ಲಿ ಡಿಲೀಟ್ ಅಂತ ಇರುತ್ತೆ. ಸೊ ಡಿಲೀಟ್ ಮೇಲೆ ಕ್ಲಿಕ್ ಮಾಡಿ ಡಿಲೀಟ್ ಆಗ್ಬೋದು. ಸೊ ರೈಟ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಹೇಗೆ ಮಾಡ್ಕೊಳ್ಳೋದು ಅಂದರೆ ಎಕ್ಸ್ಪೋರ್ಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ಸೊ ಇದು ಸಿಂಪ್ಲಿ ಡೌನ್ಲೋಡ್ ಆಗ್ತಿದೆ. ಸೊ ಸಿಂಪ್ಲಿ ಸೊ ಗೈಸ್ ಇಷ್ಟೇ ಗೈಸ್, ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಏನಾದರೂ ಡೌಟ್ಸ್ ಇದ್ದರೆ ಕೇಳಿ.